ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ನವೆಂಬರ್ನಲ್ಲಿ ನಾನು ಸಿಎಂ ಆಗೋದು ಫಿಕ್ಸ್ ಕಣ್ರಿ, ಅದರಲ್ಲಿ ನಿಸ್ಸಂದೇಹ. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸದಾ ನಗುಮುಖ, ಒಂದಲ್ಲ ಒಂದು ರೀತಿಯ ಉತ್ಸಾಹ. ನವೆಂಬರ್ನಲ್ಲಿ ನಾವು ಸಿಎಂ ಆಗೋದು ಫಿಕ್ಸ್ ಕಣ್ರಿ, ಅದರಲ್ಲಿ ಸಂದೇಹ ಬೇಡ, ಅನ್ಡೌಟೆಡ್ಲಿ. ಹೀಗಂತ ಬಿಜೆಪಿಯವರ ಬಳಿ ಖುದ್ದಾಗಿ ಹೇಳಿಕೊಂಡ ಡಿಕೆ ಶಿವಕುಮಾರ್. ವಿಪಕ್ಷ ಉಪನಾಯಕ ಬೆಲ್ಲದ ಬಳಿಕ ರಹಸ್ಯ ಹೇಳಿಕೊಂಡ ಡಿಕೆ. ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತು ರಹಸ್ಯ ಉಸುರಿದ ಡಿಕೆ. ನವೆಂಬರ್ 21 ಡಿಕೆ ಶಿವಕುಮಾರ್ ಸಿಎಂ ಆಗುವ ದಿನ. ಈ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನ ನಿಮಗೆ ಹೇಳೋದಕ್ಕೆ ಸಾಧ್ಯ ಇರೋದು ಫ್ರೀಡಂ ಟಿವಿಗೆ ಮಾತ್ರ. ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಡಿಕೆಶಿ ಮಾಡ್ಕೊಂಡಿದ್ದೇನು ಗೊತ್ತಾ? ಹೀಗಂತ ಬಿಜೆಪಿಯವರ ಬಳಿ ಖುದ್ದಾಗಿ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ವಿಪಕ್ಷ ಉಪನಾಯಕ ಬೆಲ್ಲದ ಬಳಿ ಅಥವಾ ಅವರ ಬಳಿಕ ರಹಸ್ಯ ಹೇಳಿಕೊಂಡ ಡಿಕೆ. ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಕುಳಿತುಕೊಂಡು ರಹಸ್ಯ ಉಸಿರಿದ ಡಿಕೆ. ಟೀ ಕುಡಿಯಕ್ಕೆ ಒಬ್ಬ ಸ್ನೇಹಿತ ಕರ್ಕೊಂಡು ಹೋದ್ರೆ ಅಲ್ಲೇನೋ ಮುಖ್ಯವಾದ ಮ್ಯಾಟ್ರ್ ಇರುತ್ತೆ ಅನ್ನೋದರ್ಥ. ಚಾರ್ಟರ್ಡ್ ಫ್ಲೈಟ್ ನಲ್ಲಿ ತನ್ನದಲ್ಲದ ಪಕ್ಷದ ಮುಖಂಡನ ಜೊತೆ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನು ಹಂಚಿಕೊಳ್ತಾರೆ ಡಿಕೆ ಶಿವಕುಮಾರ್. ಪೊಲಿಟಿಕಲ್ ಮೂವ್ಮೆಂಟ್ ಮುಂದೇನಾಗಬಹುದು ಮತ್ತು ತನಗೆ ಸಿಗಬಹುದಾದ ಅತ್ಯಂತ ಮಹತ್ವದ ಸ್ಥಾನದ ಬಗ್ಗೆ ರಹಸ್ಯವನ್ನ ಬಿಚ್ಚಿಡ್ತಾರೆ ಡಿಕೆ ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿ. ಇದನ್ನ ನೀವು ರಾಜ್ಯದಲ್ಲಿ ವಿಪ್ಲವ ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ಈ ವಿಚಾರ ಗೊತ್ತಾದ ನಂತರವೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ 200% ವಿಶ್ವಾಸ ಬಂದಿದೆ ಅನ್ನಂಗೆ ಕಾಣ್ತಾ ಇದೆ. 100 ಅಲ್ಲ, 200. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಇತ್ತೀಚೆಗಿನ ಹಾವಭಾವದ ಬಗ್ಗೆ ಈ ಹಿಂದೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದಕ್ಕೊಂದು ಪುಷ್ಟಿ ಕೊಡೋ ತರಹದ ಮ್ಯಾಟ್ರ್ ಏನು ಅಂತ ಕೇಳಿದ್ರೆ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತುಕೊಂಡು ರಹಸ್ಯವಾಗಿ ಮಾತನಾಡಿದ್ದಾರೆ. 21 ಡಿಕೆ ಶಿವಕುಮಾರ್ ಸಿಎಂ ಆಗೋದು ದಿನ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾರು ನಿಮ್ಮ ಜೊತೆ ಹೇಳೋದಕ್ಕೆ ಸಾಧ್ಯ? ತನ್ನ ಪಕ್ಷ ಅಲ್ಲದೆ ಇರ್ತಕ್ಕಂತಹ ಸೈದ್ಧಾಂತಿಕ ವಿರೋಧಿ ಪಕ್ಷದ ನಾಯಕನ ಜೊತೆ ಆತನ ಕರ್ಣಬುಡಗಳ ಹತ್ತಿರಕ್ಕೆ ಹೋಗಿ ನನಗೇನೋ ಆಗುತ್ತೆ, ನಾನು ಸಿಎಂ ಆಗ್ತೀನಿ ಅನ್ನೋ ಅತ್ಯಂತ ಸತ್ಯಕ್ಕೆ ಸನಿಹ ಆಗುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ರಾಜಣ್ಣ ಸೆಪ್ಟೆಂಬರ್ನ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ರು. ಒಂದು 7-8 ಬಾರಿ ಪ್ರಸ್ತಾಪ ಮಾಡಿದ್ರು ಬಿಡಿ ಅವರು. ಆದರೆ ಡಿಕೆ ಒಂದೇ ಒಂದು ಪ್ರಸ್ತಾಪ ಮಾಡಿರೋದು ಚಾರ್ಟರ್ಡ್ ಫ್ಲೈಟ್ನಲ್ಲಿ. ಆ ಪ್ರಸ್ತಾಪ ಇದೆಯಲ್ಲ, ಮುಂದಾಗುವಂತಹ ಅತಿ ದೊಡ್ಡ ಬದಲಾವಣೆಗಳನ್ನು ಬಿಡಿಸಿ ತೋರಿಸ್ತಾ ಇದೆ, ತೆರೆದ ಪುಸ್ತಕದಂತೆ. ಹಾಗಾದರೆ ನಿಜಕ್ಕೂ ಕೂಡ ನವೆಂಬರ್ನಲ್ಲಿ ಅತಿ ದೊಡ್ಡ ಬದಲಾವಣೆಗಳಾಗ್ತವೆ. ಸಿಎಂ ಕಚೇರಿಯಲ್ಲಿ ಒಂದಷ್ಟು ಬದಲಾವಣೆಗಳು, ಕಾರಣ ಅಲ್ಲಿ ಹೆಸರು ಬದಲಾವಣೆ ಮಾಡ್ಕೋಬೇಕು. ಸದಾಕಾಲ ಸಿದ್ದರಾಮಯ್ಯನವರು ಇರ್ತಕ್ಕಂತಹ ನಿವಾಸದಲ್ಲಿ ಬೇರೊಬ್ಬ ಸಿಎಂ ಬರಬಹುದು. ಸಿದ್ದರಾಮಯ್ಯರ ಸರ್ಕಾರಿ ಕಾರನ್ನು ಹಸ್ತಾಂತರ ಮಾಡಬಹುದು. ಹಾಗಾದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಮುಂದಾಗಬೇಕಾ ಅಥವಾ ಅದಕ್ಕೆ ಅನಿವಾರ್ಯಕ್ಕೆ ಬಂದು ಬಿಡ್ತಾರಾ ಸಿದ್ದರಾಮಯ್ಯ? ಸೊ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಬೇಕಾಗಿ ಬರುತ್ತಾ ಅಥವಾ ತ್ಯಾಗ ಮಾಡಬೇಕಾದಂತಹ ಅನಿವಾರ್ಯತೆಗೆ ಬಂದು ಬಿಡ್ತಾರಾ? ಎರಡಕ್ಕೂ ವ್ಯತ್ಯಾಸ ಇದೆ. ಹಾಗಾದ್ರೆ ಏನಾಗಬಹುದು? ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೋದಿಲ್ಲ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.